ನಮ್ಮ ಮನೆಯಲ್ಲೂ ಕೂಡ ಫ್ಯಾಮಿಲಿ ಇದ್ದಾರೆ ಸರ್. ವಾರದಲ್ಲಿ ಒಂದು ದಿನ ಬೇಕಾಗಲ್ಲ ಸರ್ ನಮಗೆ. ಅವರು ಯಾರೋ ಕೂಡ ಬರೋದಿಲ್ಲ ಸರ್. ಅವರು ನೀವು ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಶ್ವದಾರಿ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಸತ್ಯದ ದಾರಿಯಲ್ಲಿ ನಡೆಯುವವರಿಗೆ ಕಷ್ಟ ಜಾಸ್ತಿ, ಸುಳ್ಳಿನ ಹಾದಿಯಲ್ಲಿ ನಡೆಯುವವರಿಗೆ ಸುಖ ಜಾಸ್ತಿ. ಇದು ಗಾದೆ ಮಾತಿದೆ. ಏಕೆ ಈ ಗಾದೆ ಮಾತನ್ನು ನಾನು ಹೇಳ್ತಿದ್ರೆ ಅಂದ್ರೆ ವೀಕ್ಷಕರೇ, ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿಗಳೊಂದಿಗೆ ಏನು ಮಾನಸಿಕ ಹಾಗೂ ದೈಹಿಕ ಕಿರುಕುಳ ಏನು ಆಗುತ್ತೆ, ಅವರ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ, ಮಿಕ್ಕರಿಗೆ ಯಾರಿಗೂ ಗೊತ್ತಾಗಲ್ಲ. ಏಕೆ ಈ ಮಾತನ್ನು ನಾನು ಹೇಳ್ತಿದ್ರಂದ್ರೆ ವೀಕ್ಷಕರೇ, ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯ ನೇತ್ರ ಅಧಿಕಾರಿಗಳ ವಿಭಾಗದ ಏನು ಅಧಿಕಾರಿಗಳಿಗೆ, ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯವರಿಗೆ ಸುಮಾರು ವರ್ಷಗಳಿಂದ ಅಂದ್ರೆ 1-1.5 ವರ್ಷದಿಂದ ಅವರಿಗೆ ಮಾನಸಿಕ ಹಿಂಸೆ ಕೊಡುತ್ತಿದ್ದಾರೆ. ಯಾರು ಕೊಡ್ತಿದ್ದಾರೆ ಅಂದ್ರೆ ಆ ವಿಭಾಗದ ಏನು ಮುಖ್ಯಸ್ಥರಿರ್ತಾರೋ, HOD ಇರ್ತಾರೋ, ದಿನೇ ಅಲ್ಲಿನ ಸಿಬ್ಬಂದಿಗಳು, ಅಲ್ಲಿನ ವೈದ್ಯಾಧಿಕಾರಿಗಳು ಸಮಯದ ಪ್ರಜ್ಞೆ ಇಲ್ಲದೆ ಬೆಳಗ್ಗೆ ಎಲ್ಲರೂ ಸರ್ಕಾರದ ಆದೇಶದ ಪ್ರಕಾರ 9 ಗಂಟೆಗೆ ಬಯೋಮೆಟ್ರಿಕ್ ಮಾಡಿ ತನ್ನ ಒಂದು ವಿಭಾಗಕ್ಕೆ ಹೋಗಬೇಕಾಗುತ್ತದೆ. ಅಲ್ಲಿ ಮಂಜುನಾಥ್ ಕಾಂಬ್ಳೆ ಅಂದ್ರೆ ಕಾಂಬ್ಳೆ ಮಂಜುನಾಥ್ ಎಂಬುವರು ಅಲ್ಲಿನ ಒಂದು ನೇತ್ರಾಧಿಕಾರಿಗಳು, ಅವರ ಮೇಲೆ ಯಾವ ತರ ಕಿರುಕುಳ ಆಗ್ತದೆ ಅಂದ್ರೆ ವೀಕ್ಷಕರೇ, ಅವರು ಹೇಳಿಕೊಂಡಿದ್ದು ನಮ್ಮ ಸುದ್ದಿವಾಹಿನಿಯೊಂದಿಗೆ, ದಿನ ಅವರು 9 ಗಂಟೆಗೆ ಬಯೋಮೆಟ್ರಿಕ್ ಮಾಡಿಬಿಟ್ಟು ಅವರ ಒಂದು ವಿಭಾಗಕ್ಕೆ ಬರುತ್ತಾರೆ. ಅಲ್ಲಿನ ಸಿಬ್ಬಂದಿಗಳು, ಕೆಲ ಸಿಬ್ಬಂದಿಗಳು, ಸ್ವಲ್ಪ ವೈದ್ಯರು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ. 9 ಗಂಟೆ ಇದ್ರೆ 9:15 ಗಂಟೆ, 10 ಗಂಟೆ ಬರ್ತಾರೆ, ಬಯೋಮೆಟ್ರಿಕ್ ಮಾಡ್ತಾರೆ, ಹಾಗೆ ತನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಕೂತ್ಕೊಳ್ತಾರೆ. ಹಾಗೆ ಇವರು ಸರಿಯಾದ ಸಮಯಕ್ಕೆ ಏನು ತನ್ನ ಕರ್ತವ್ಯ ನಿರ್ವಹಿಸಲಿಕ್ಕೆ ಹೋಗ್ತಾರೆ, ಅವರ ಮೇಲೇನೆ ಅವರದ್ದು ಒಂದು ದಬ್ಬಾಳಿಕೆ. ಏಕೆಂದ್ರೆ ಸರ್ಕಾರದ ಆದೇಶದ ಪ್ರಕಾರ ಅಲ್ಲಿನ ಅಧಿಕಾರಿಗಳಿಗೆ, ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಯವರಿಗೆ ಪ್ರತಿ ಭಾನುವಾರ ಅವರಿಗೆ ರಜೆ ಕೊಡಬೇಕು ಅಂತ ಇದೆ. ಅಂತ ಒಂದು ಸಮಯದಲ್ಲೂ ಸಹ ಅವರಿಗೆ ರಜೆ ಏಕೆ ಬೇಕು ನಿನಗೆ, ನೀನು ಬಾ ಇಲ್ಲಿ ಒಂದು ಕರ್ತವ್ಯ ನೀ ವಹಿಸಬೇಕು ಅಂತ ಅವರ ಮೇಲಾಧಿಕಾರಿಗಳ ದಬ್ಬಾಳೆ. ಅವರು ಒಂದು ಏನು ಕಾಂಬ್ಳೆ ಮಂಜುನಾಥ್ ಇದ್ದಾರೆ, ಅವ್ರು ಹೇಳ್ಕೊತಾ ಇದ್ದಾರೆ, ಸರ್ ನಾನು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ, ನನ್ನನ್ನು ಕೆಲಸ ಮಾಡುವ ಆಸಕ್ತಿ ಇದೆ, ಆದರೆ ನಮ್ಮ ಮೇಲಧಿಕಾರಿಗಳು ನನ್ನೊಂದಿಗೆ ಏಕೆ, ನಾನೊಬ್ಬ ದಲಿತ ಸಮುದಾಯದಿಂದ ಇದ್ದೇನೆಂಬುದು ಅವರಿಗೆ ಅವ್ರ ಕಣ್ಣಿಗೆ ಕಾಣ್ತಾ ಇದೇನು, ಅದಕ್ಕೋಸ್ಕರ ನನಗೆ ಇಂಥ ಒಂದು ಏನಂದ್ರೆ ಮಾನಸಿಕ ಏನು ಟಾರ್ಚರ್ ನಮ್ಗೆ ಕೊಡ್ತಾ ಇದ್ದಾರೆ. ನಿಜಕ್ಕೂ ಏನು ಮೊನ್ನೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ಏನು ಗ್ರಾಮ ಲೆಕ್ಕಾಧಿಕಾರಿ ಏನು ತನ್ನ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅಂಥದ್ದು ನನ್ನ ಜೊತೆ ಆಗಬಹುದೇನೋ ಅಂತ ಅವರಿಗೆ ಒಂದು ಅಂಜಿಕೆ ಕಾಣ್ತದೆ. ಅವ್ರಿಗೆ ಏನಾಗಿದೆ ಎಂಬುದನ್ನು ಅವರಿಂದ ಕೇಳೋಣ, ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಕಾಂಬ್ಳೆ ಮಂಜುನಾಥ್ ಅಂತ. ನಾನು ಬ್ರಿಮ್ಸ್ ಹಾಸ್ಪಿಟಲಲ್ಲಿ ನೇತ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 2 ವರ್ಷ 7 ತಿಂಗಳಾಯ್ತು ನಾನು ಬಂದು ಜಾಯ್ನ್ ಆಗಿ. ನಾನು ಇವತ್ತು ಏನು ವಿಷಯ ಏನಪ್ಪ ಅಂತಂದರೆ, ನನಗೆ ನೇತ್ರ ವಿಭಾಗದಲ್ಲಿ ಇರ್ತಕ್ಕಂಥ HOD ಸರ್ ಅವರಿಂದ ನನಗೆ ಭಾಳ ಹರಸ್ಮೆಂಟ್ ಆಗ್ತಾ ಇದೆ. ಮಾನಸಿಕವಾಗಿ ಭಾಳಷ್ಟು ಕುಗ್ಗಿ ಹೋಗ್ತಾ ಇದ್ದೀನಿ. 1 ವರ್ಷದಿಂದ ನನಗೆ ಭಾಳ ಹರಸ್ಮೆಂಟ್ ಮಾಡ್ತಾ ಇದ್ದಾರೆ ನನಗೆ. ಆಗ ಲಾಸ್ಟಿಗೆ ನನಗೆ ಏನು ಇವತ್ತು ಯಾಕೆ ಬಂದಿದ್ದೀನಿ ಅಂತಂತಂದರೆ, ಮಾಧ್ಯಮ ಮುಖಾಂತರ ನನಗೆ ಮೊನ್ನೆ ಉಮಾಪುರದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ನನ್ನ ಮನಸ್ಸಿನ ಇಷ್ಟು ಘಾಸಿ ಉಂಟಾಗಿದೆ. ನನಗೆ ಏನಾಗಿದೆ ಅಂತಂದರೆ, ನಂದು ಕೂಡ ಅದೇ ಆಗುತ್ತೋ ಏನೋ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇದೆ ನನಗೆ. ಯಾಕೆ ಡ್ಯೂಟಿ ಮಾಡೋಕ್ಕೂ ಮನಸ್ಸಾಗ್ತಾ ಇಲ್ಲ, ಅದು ಕೂಡ ನನ್ನ ಕರ್ತವ್ಯ ನಾನು ಎಷ್ಟು ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ. ಆದರೂ ಕೂಡ ಅವರು ನನಗೆ ನನ್ನ ಮೇಲೆ ಟಾರ್ಚರ್ ಭಾಳಷ್ಟು ಮಾಡ್ತಾಯಿದ್ದಾರೆ, ಮಾನಸಿಕವಾಗಿ ಭಾಳಷ್ಟು ಟಾರ್ಚರ್ ಮಾಡ್ತಾ ಇದ್ದಾರೆ ನನಗೆ. ಭಾಳಷ್ಟು ಟಾರ್ಚರ್ ಮಾಡ್ತಾ ಇದ್ದಾರೆ. ನಾನು ಬಾಬಾ ಸಾಹೇಬ್ ಸಂವಿಧಾನದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನನ್ನ ಮೇಲೆ ನಂದು ಏನಾದರೂ ಕರ್ತವ್ಯದಲ್ಲಿ ಏನೋ ಲೋಪ ಇತ್ತಂದ್ರೆ ನನಗೆ ಆ್ಯಕ್ಷನ್ ತೊಗೊಳ್ರಿ, ನನಗೆ ನಾನು ಬೇಡ ಹೇಳ್ತಾ ಇಲ್ಲ. ಆದರೆ ನನಗೆ ನಮ್ಮ HOD ಅವರಿಂದ ಮತ್ತು ಮೇಲಧಿಕಾರಿಗಳಿಂದ ನನಗೆ ನಿಮ್ಮ ಮಾಧ್ಯಮದ ಮುಖಾಂತರ ಮತ್ತು ನಮ್ಮ ಅಮೃತ್ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ಸಾಮಾಜಿಕ ಪರಿವರ್ತನೆ ಸಂಘದ ರಾಜ್ಯಾಧ್ಯಕ್ಷರಾದ ಅಮೃತ್ S ಮೊಳಕರೆ ಸರ್ ಅವರಿಗೆ ನನ್ನ ಮಾಧ್ಯಮದ ಮುಖಾಂತರ ಮತ್ತು ನಾನು ಕಳಕಳಿಯಿಂದ ವಿನಂತಿಸ್ಕೋತೀನಿ. ಏನಪ್ಪ ಅಂತಂದರೆ, ನನ್ನಂಥ 84 ಇಲಾಖೆಗಳಲ್ಲಿ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರು ಭಾಳಷ್ಟು ಜನ ಇದ್ದಾರೆ. ಅವ್ರಿಗೆ ಎಷ್ಟೊಂದು ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತ ತಮಗೂ ಕೂಡ ಗೊತ್ತು, ನಮಗೂ ಕೂಡ ಗೊತ್ತು. ಈಗ ಅನುಭವಿಸ್ತಾ ಇರೋದು ನನಗೂ ಕೂಡ ಗೊತ್ತಾಗ್ತಾ ಇದೆ. ಈ ಸಂಘದಿಂದ ನನಗೆ
ಮತ್ತು ನನ್ನಂಥ ಬೆಳೆದಿರ್ತಕ್ಕಂಥ ಜನರಿಗೆ ಒಂದು ನಿಮ್ಮಿಂದ ಏನಾದರೂ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ಮುಖಾಂತರ ನಾನು ಕೇಳ್ಕೊತೀನಿ ಸರ್. ನಾನು ಡಾಕ್ಟರ್ ಎಸ್ ಮೊಳಕರೆ ಸರ್ ಅವರು ನಮಗೆ ಪರಿಹಾರ ನೀಡಲೇಬೇಕು ನನಗೆ. ಇಲ್ಲಾಂದ್ರೆ ಲಾಸ್ಟಾಗಿ ಉಮಾಪುರದಲ್ಲಿ ಆಗಿರ್ತಕ್ಕಂಥ ಘಟನೆ ಇಲ್ಲಿ ಬ್ರಿಮ್ಸ್ ಹಾಸ್ಪಿಟಲಲ್ಲಿ ನಂದು ಒಂದು ಆಗುತ್ತೆ ಅಂತ ಈ ಮುಖಾಂತರ ಹೇಳ್ತೀನಿ ಸರ್. ಮಾನಸಿಕ ಕಿರುಕುಳ ಅಂದ್ರೆ ಯಾವ ತರ ಮಾನಸಿಕ ಕಿರುಕುಳ ನಿಮ್ಗೆ ತಮ್ಮ ಒಂದು HOD ಕೊಡ್ತಾ ಇದ್ದಾರೆ ಸರ್? ಈಗ ನೋಡಿ, ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲ್ ಟೈಮಿಂಗ್ ಇರೋದು 9ರಿಂದ 4 ಗಂಟೆ ಇದೆ. ನಾನು 9ರಿಂದ 4 ಗಂಟೆ ನಾನು ಪಂಕ್ಚುವಲ್ ಆಗಿದ್ದೀನಿ. ನಾನು 9 ಗಂಟೆಯಿಂದ 4 ಗಂಟೆವರೆಗೂ ನಾನು ಇರ್ತೀನಿ ಸರ್. ಬಯೋಮೆಟ್ರಿಕ್ ಬೇಕಾದ್ರೆ ನೋಡ್ಕೋಬಹುದು. ಅಲ್ಲಿ CC ಕ್ಯಾಮ್ರಾಸ್ ಇದಾವೆ. ನಾನು ಸುಳ್ಳಾದರೂ CC ಕ್ಯಾಮ್ರಾ ಸುಳ್ಳಾಡೋದಿಲ್ಲ, ಬಯೋಮೆಟ್ರಿಕ್ ಸುಳ್ಳಾಡೋದಿಲ್ಲ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬರು ಎಲ್ಲ ಸಿಬ್ಬಂದಿಗಳಿದ್ದಾರೆ ಸರ್. ನನ್ನ ಮೇಲೆ ಯಾಕೆ ಹರಾಸ್ಮೆಂಟ್ ಮಾಡ್ತಾರೆ ಸರ್? ನಾನು ದಲಿತ್ ಅಂತ ಮಾಡ್ತಾ ಇದ್ದಾರಾ ಅಥವಾ ಏನಂತ ಸರ್? ನಮಗೆ ಸರ್ ಹರಾಸ್ಮೆಂಟ್ ಅಂದ್ರೆ ಯಾವ ತರ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಸರ್? ಬಯೋಮೆಟ್ರಿಕ್ ಅಟೆಂಡೆನ್ಸ್ ತಿಂಗಳಿಗೆ ಒಂದ್ಸಲ ಮಾಡಬೇಕು, ಅವ್ರು ಸೈನ್ ಮಾಡಬೇಕು. ಅದು ಅವ್ರು ಸೈನ್ ಮಾಡೋದಿಲ್ಲ ಸರ್. ಅದು ಏನಂತ ಯಾಕಂತ ಕೇಳಿದ್ರು ಕೂಡ ಅವ್ರು ನನಗೆ ಸುಮ್ಮನೆ ಏನೇ ಅವೆಲ್ಲ ಗೊತ್ತಿಲ್ಲ, ನನಗೆ ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಂತ ಹೇಳ್ತಾರೆ ಸರ್. ಅದೇ ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಅವರಿಗೂ ಬಯೋಮೆಟ್ರಿಕ್ ಇರಬೇಕಾ, ನಮಗೂ ಬಯೋಮೆಟ್ರಿಕ್ ಇರುತ್ತೆ. ಅವ್ರಿಗೆ ಬಯೋಮೆಟ್ರಿಕ್ ಮಾಡಿದ್ರು ಮತ್ತು ಟೈಮಿಂಗ್ ಬರೋದಿಲ್ಲ, ಏನಿಲ್ಲ. ಡಾಕ್ಟರ್ಸ್ ಬಯೋಮೆಟ್ರಿಕ್ ಸೈನ್ ಮಾಡ್ತಾರೆ ಹೋಗ್ತಾರೆ, ಸೈನ್ ಮಾಡ್ತಾರೆ ಹೋಗ್ತಾರೆ, ಅವ್ರಿಗೇನು ಕೇಳೋದಿಲ್ಲ. ನಾನು ಬಂದು ಬೇಕಾದ್ರೆ ನೋಡ್ಕೊಳ್ರಿ ನೀವು, ನಾನು ನಿಜ ಅಂತ ಹೇಳೋದಿಲ್ಲ. ಅಂದ್ರೆ ಬಂದು ನೀವೇ ಪ್ರೂಫ್ ತೊಗೊಳ್ರಿ, ಬೇಕಾದ್ರೆ ಮೀಡಿಯಾದವ್ರು ತೊಗೊಳ್ರಿ. 9ರಿಂದ 4 ಗಂಟೆಗೆ ನಾನು ಅಲ್ಲೇ ಇರ್ತೀನಿ ನಾನು. ಈಗ ಮಿಕ್ಕರು ಒಟ್ಟು ನಿಮ್ದೇನು ಅದು ಡಿಪಾರ್ಟ್ಮೆಂಟ್ ಇದೆ, ಆ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು ಎಷ್ಟು ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಲ್ಲಿ ಸರ್? ಕಾಂಟ್ಯಾಕ್ಟ್ ಬೇಸಿಸ್ ಅಲ್ಲಿ ಇರೋರು ನಂತರ ಆಪ್ತಲ್ಮಿಕ್ ಅಂತ ಹೇಳಿ ಒಬ್ಬರು ಇದ್ದಾರೆ, ಇನ್ನೊಬ್ಬರು ಇದ್ದಾರೆ. ಅವರು ನನಗೆ ಗೊತ್ತಿಲ್ಲ, ಅವ್ರಿಗೆ ಸ್ಯಾಲರಿ ಬರುತ್ತೋ ಏನ್ ಬರುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಡೈರೆಕ್ಟರ್ ಮಾಡಿ ಅವ್ರಿಗೆ ಗೊತ್ತು, ಮತ್ತೆ ಇನ್ನೊಬ್ಬರು HOD ಸರ್ ಅವರಿಗೆ ಗೊತ್ತು. ಅವ್ರು ಬಂದು ಕೂತ್ಕೋತಾನೆ ಹೋಗ್ತಾನೆ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಹುಡುಗಿ ಇದ್ದಾಳೆ, ಅವಳು ಎಷ್ಟಕ್ಕೆ ಬರ್ತಾಳೋ ಎಷ್ಟಿಗೆ ಬಿಡ್ತಾಳೋ ಅಂತ ಅನ್ನೋದು ನಾನು ಹೇಳೋದು ಗೊತ್ತಾಗಲ್ಲ. ಅವ್ರಿಗೆ ಬಯೋಮೆಟ್ರಿಕ್ ನೋಡ್ಕೊಳ್ರಿ ಸರ್, ಅದರ ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಪ್ರಕಾರ ಅವ್ರಿಗೂ ಆಕ್ಷನ್ ಕೊಡ್ರಿ, ನನಗೂ ಆಕ್ಷನ್ ಕೊಡ್ರಿ. ತಪ್ಪಿತಸ್ಥರು ಯಾರು ಇರ್ತಾರೆ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಸರ್. ಇಲ್ಲ ಸರ್, ತಾವು ಹರಾಸ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಅಂದ್ರೆ ತಮಗೆ ಯಾವ ತರ ಅವ್ರು ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅದನ್ನು ಕ್ಲಿಯರ್ ಆಗಿ ಹೇಳಿ ಸರ್. ಟೈಮಿಂಗ್ ಬರಬೇಕು, ಟೈಮಿಂಗ್ ಹೋಗ್ಬೇಕು, ಇದು ಕೆಲಸ ಮಾಡ್ತಾ ಇಲ್ಲ, ಅದು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಇನ್ಸ್ಟ್ರೂಮೆಂಟ್ ಆದ್ರೂ ಕೊಡ್ರಿ ಸರ್ ನೀವು ನನಗೆ ಕರೆಕ್ಟ್ ಆಗಿ. ಇನ್ಸ್ಟ್ರೂಮೆಂಟ್ ಇಲ್ಲ ಆದ್ರೂ ಕೂಡ ನಾನು ನನ್ನ ಕರ್ತವ್ಯ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ಬಂದು ಅಬ್ಸರ್ವ್ ಮಾಡ್ಬೋದು ನೀವು. ಅಲ್ಲಿ ಇನ್ನುಳಿದ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರ್ತಾರಾ ಬರಲ್ವಾ ಸರ್? ಸರ್ ನಾನು ಬರಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಪ್ರೂಫ್ CC ಕ್ಯಾಮ್ರಾ ಇತ್ತು, ಪ್ಲಸ್ ಬಯೋಮೆಟ್ರಿಕ್ ಇದೆ ಸರ್. ನಾನು ಹೇಳಿದ್ರ ಮೇಲೆ ನೀವು ನಂಬಕ್ಕೆ ಹೋಗ್ಬೇಡಿ. ಬಯೋಮೆಟ್ರಿಕ್ ಮತ್ತು CC ಕ್ಯಾಮ್ರಾ ಇದೆ. ನಿಮಗೆ ವಾರಕ್ಕೆ ಒಂದ್ಸರ್ತಿ ರಜೆ ಸಿಗುತ್ತಾ ಅಥವಾ ಸಿಗಲ್ಲ ಸರ್? ನನಗೆ ಸೋಮವಾರದಿಂದ ಶನಿವಾರ ತನಕ ಡ್ಯೂಟಿ ಮಾಡ್ತೀನಿ ಸರ್. ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಗೌರ್ಮೆಂಟ್ ಅಂದ್ರೆ GH ಮತ್ತೆ ಭಾನುವಾರಗಳಂದು ರಜೆ ಅಂತ ಇರುತ್ತೆ ಸರ್. ಇಲ್ಲೇ ಆರ್ಡರ್ ಕಾಪಿನೂ ಇದೆ ಸರ್. ಈ ಸರ್ಕಾರದ ಆದೇಶವನ್ನು ಅವರು ನಮ್ಮ HOD ಅವರು ನಿರಾಕರಿಸಿ ಇಲ್ಲ ನೀನು ಬರಲೇಬೇಕಂತ ಮಾನಸಿಕವಾಗಿ ನನಗೆ ಬಹಳ ಹರಾಸ್ಮೆಂಟ್ ಮಾಡ್ತಾರೆ. ಎಲ್ಲರೂ ಬರ್ಬೇಕಾ ತಾವು ಒಬ್ಬರೇ ಬರ್ಬೇಕಾ? ಇಲ್ಲ, ಇಲ್ಲಿರೋದು ಬರೀ ನನಗೆ ಇದು ಮಾಡ್ತಾ ಇದ್ದಾರೆ ಸರ್. ಅವರು ನಿಮ್ಗೆ ಒಬ್ಬರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ಏಕೆ ಆ ತರ ಟಾರ್ಗೆಟ್ ಮಾಡೋ ಕಾರಣ ಏನು ಸರ್? ಸರ್ ಕಾರಣ ನನಗೆ ಅಷ್ಟು ನನಗೆ ಐಡಿಯಾ ಇಲ್ಲ. ಅಲ್ಲಿಂದ ಇರ್ತಕ್ಕಂಥ ಸಿಬ್ಬಂದಿ ಹೇಳಿದ ಪ್ರಕಾರ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಸರ್. ಯಾವ್ದು ಸಲುವಾಗಿ ಅಂತ ಹೇಳ್ತಾರೆ ಅದು ಗೊತ್ತಿಲ್ಲ, ಅವ್ರವ್ರಿಗೆ ಇದು ಏನೋ ಗೊತ್ತಿಲ್ಲ. ಆದ್ರೂ ಕೂಡ ನನಗೆ ಇಲ್ಲಿಂದ ತೆಗಿಸ್ಬೇಕಂತ ಇದು ಮಾಡ್ತಾ ಇದ್ದಾರೆ ಸರ್. ನನಗೆ ಇಲ್ಲೇ ಪರ್ಮನೆಂಟ್ ಇರ್ಬೇಕಂತ ಏನಿಲ್ಲ. ನಾ 2 ವರ್ಷ 7 ತಿಂಗಳಾಗಿ ಇನ್ನೊಂದು 2 ವರ್ಷ ಇರ್ತೀನಿ, ಮತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಹೋಗ್ತೀನಿ ಸರ್. ನಾನು ಅಲ್ಲಿ ಇರೋ ತನಕ ಆದರೂ ಇನ್ಸ್ಟ್ರೂಮೆಂಟ್ಸ್ ಆಯಿತು, ನಮಗೊಂದು ಫೆಸಿಲಿಟಿ ಏನು ಬೇಕು. ಬಡವರೇ ಬರ್ತಾರೆ ಸರ್. ಈಗ ಯಾರು ಶ್ರೀಮಂತರು ಬರೋದಿಲ್ಲ. ಬಡವರ ಸಲುವಾಗಿ ಏನು ಬೇಕು ಅದು ಇನ್ಸ್ಟ್ರೂಮೆಂಟ್ಸನ್ನು ಕೊಟ್ಟಿದ್ರೆ ನನಗೆ ಇನ್ನೂ ಹೆಮ್ಮೆ ಆಗುತ್ತೆ. ನನಗೆ ಕೆಲಸ ಮಾಡ್ಬೇಕಂದ್ರೆ ಭಾಳ ಖುಷಿ ಆಗ್ತದೆ ಸರ್. ನಮಗೆ ಆಶಾ ಕಿರಣ ಕಾರ್ಯಕ್ರಮ ಅಂತ ಇದೆ ಸರ್, ಸರ್ಕಾರ ಕರ್ನಾಟಕ ಸರ್ಕಾರ ಕಡೆಯಿಂದ ಆಗಿದೆ. 1 ವರ್ಷ ಆಯ್ತು ಸರ್. ಏನು ಇನ್ಸ್ಟ್ರೂಮೆಂಟ್ಸ್ ಇಲ್ಲದೇ ನಾನು ಕಾರ್ಯಕ್ರಮ ಮಾಡಿದ್ದೀನಿ ಸರ್. ಇದಕ್ಕೆ ನಾನು ಸಹಕಾರ ಮಾಡಿದ್ದು ನಮ್ಮ DLO ಸರ್ ಅವರು, ಡಿಸ್ಟ್ರಿಕ್ಟ್ ಲೆಪ್ರಸಿ ಆಫೀಸರ್ ಅವರು, ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಮಾಡಿದ್ದಾರೆ ಸರ್. ಇಲ್ಲಿ ಡೈರೆಕ್ಟರ್ ಅವರಾಯಿತು, ನಮ್ಮ HOD ಅವರಾಯಿತು, ಯಾರು ಕೂಡ ಏನೂ ನಮಗೆ ಹೆಲ್ಪ್ ಮಾಡಿಲ್ಲ ಸರ್. ಅದು ಕೂಡ ಮಾಡಿದ್ದೀನಿ ಸರ್ ನಾನು. ಅಂದರೆ ತಾವು ಹೇಳಬಹುದು ಒಂದು ರೀತಿ ಯಾವ ಥರ ಅಂದ್ರೆ, ತಾವು ಸಮಯಕ್ಕೆ ಸರಿಯಾಗಿ ತಮ್ಮ ಒಂದು ಕಚೇರಿಗೆ ತಮ್ಮ ಡಿಪಾರ್ಟ್ಮೆಂಟ್ ಹೋಗ್ತೀರಿ. ಅಲ್ಲಿ ಸಮಯಕ್ಕೆ ಸರಿಯಾಗಿ ಮಿಕ್ಕರು ಯಾರು ಸಿಬ್ಬಂದಿ ಅಥವಾ ಡಾಕ್ಟರ್ಸ್ ಬರಂಗಿಲ್ಲ. ಆದರೆ ಅವರು ಲೇಟ್ ಮಾಡಿ ಬಂದರೂ ಸಹ ತಮ್ಮ ಮೇಲೇನೆ ಅವ್ರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ ಅಂತ ಮಾಡ್ತಾ ಇದ್ದಾರೆ ಸರ್. ಅದ ಪ್ರೂಫ್ನೂ ಇದೆ ಸರ್. ನನ್ನ ಬಯೋಮೆಟ್ರಿಕ್ ನೋಡ್ಬೋದು, ಮತ್ತು CC ಕ್ಯಾಮ್ರಾಸ್ ಇದಾವೆ ಸರ್. CC ಕ್ಯಾಮ್ರಾ ನೋಡ್ಕೊಳ್ಳಿ ಸರ್ ಬೇಕಾದ್ರೆ. ಅಂದ್ರೆ ಅವ್ರು ಬಂದು ನೀವ್ಯಾಕೆ ಲೇಟ್ ಮಾಡ್ತಾ ಇದ್ದೀರಿ, ನೀವ್ಯಾಕೆ ಬರ್ತಾ ಇಲ್ಲ ಅಂತ ನಿಮ್ಗೆ ಕೇಳ್ತಾರ ಅವರು? ಅವ್ರು ಬರೋದಿಲ್ಲ ಸರ್. ಅದಕ್ಕೆ ನಾನು ಅಲ್ಲಿ ಇರ್ಬೇಕಂತೆ ಸರ್.
ಅವರು ಯಾರು ಬರೋದಿಲ್ಲ. ಅವ್ರು ಬರೋದಿಲ್ಲ ಸರ್. ನೀವು ಮಾತ್ರ ಸರಿಯಾದ ಸಮಯಕ್ಕೆ ಅಲ್ಲಿ ಇರಬೇಕು. ಬರ್ಬೇಕು. ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಇರ್ತಕ್ಕಂಥ ಹುಡುಗಿ ಕೂಡ ಅವಳು ಬರೋದಿಲ್ಲ. ಹಾ, ನನ್ನನ್ನೇ ಟಾರ್ಗೆಟ್ ಮಾಡಿ ನನ್ನ ಇಲ್ಲಿ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಹ್ಮ್. ಅವ್ರು ಇರ್ಲಿ ಅಲ್ಲಿ ಬಿಡು ಅಲ್ಲಿ ಸರ್, ನನ್ನ ಟೈಮಿಗೆ ನಾನು ಇರ್ತೀನಿ ಸರ್. ಬಾಬಾ ಸಾಹೇಬ್ರ ಆಶೀರ್ವಾದದಿಂದ ನನಗೆ ಗೌರ್ಮೆಂಟ್ ನೌಕರಿ ಸಿಕ್ಕಿದೆ ಸರ್. ಸರ್ಕಾರದ ಆದೇಶ ಪ್ರಕಾರ ಸರ್ಕಾರಿ ನೌಕರಸ್ಥರಿಗೆ ವೀಕ್ಲಿ 1 ಆಫ್ ಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು ಸರ್. ಈಗ ತಾವು ಪ್ರತಿ ವೀಕ್ಲಿ ಆಫ್ ತಗೋತಾ ಇದ್ದೀರಾ ಅಥವಾ ಇಲ್ಲ? ಸರ್ ಮುಂಚೆನೂ ನಾನು ಅವ್ರು ಹೇಳ್ದಂಗೆ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ ಸರ್. ನಾನು ಗೌರ್ಮೆಂಟ್ ಹಾಲಿಡೇ ಇರಲಿ ಮತ್ತು ಸಂಡೇ ಇರಲಿ ನಾನು ಮಾಡ್ತಿದ್ದೆ ಸರ್. ವಾರದಲ್ಲಿ ಒಂದಿನ ರಜೆ ಬೇಕಾ ಬೇಡ ಸರ್ ನನಗೆ? ಇದು ಗೌರ್ಮೆಂಟ್ ಆರ್ಡರೇ ಇದೆ ಸರ್. ಅಂದ್ರೆ ಅವ್ರು ಏನಂತಾರ, ರಜೆ ಇಲ್ಲ? ಹಾಂ, ರಜೆ ಇಲ್ಲ, ನೀವು ಬರಲೇಬೇಕು. ನಾವು ಬರ್ತಾ ಇದ್ದೀವಿ, ನೀವು ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಸರ್ ಅವರು. ಆದ್ರೆ ಅವ್ರು ಏನು ಮಾಡ್ತಾರೆ, ಬರೀ ಪಂಚ್ ಹೊಡೆದು ಅವ್ರವ್ರ ಕ್ಲಿನಿಕ್ಲ ಕೊಡ್ತಾರೆ ಸರ್. ಸರ್ ಅದೇ ಹೇಳ್ತಾ ಇದ್ದೀನಿ, ವಾರದಲ್ಲಿ ಒಂದಿನ ರಜೆ ಇರಲೇಬೇಕು ಸರ್. ಈಗ ನೋಡಿ, ಸೋಮವಾರದಿಂದ ಶನಿವಾರ ತನಕ ರಜೆ ಇದೆ. ನಾನು ಸರ್ ಡ್ಯೂಟಿ ಮಾಡ್ತೀನಿ. ಆ ಸಂಡೇ ದಿನ ಮತ್ತು ಗೌರ್ಮೆಂಟ್ ಹಾಲಿಡೇ ದಿನ ರಜೆ ಅಂತ ಇರುತ್ತೆ ಸರ್. ಗೌರ್ಮೆಂಟ್ ಆರ್ಡರ್ ಇದೆ ಸರ್. ಇದು ಗೌರ್ಮೆಂಟ್ ಆರ್ಡರ್ ಇದೆ. ಈ ಗೌರ್ಮೆಂಟ್ ಆರ್ಡರ್ಗೆ ಅವರು ಧಿಕ್ಕರಿಸ್ತೀರಿ ಅಂತಂದ್ರೆ ಸರ್, ಅವರು ಮಿಕ್ಕರೆಲ್ಲ ಅದನ್ನ ಏನು ಗೌರ್ಮೆಂಟ್ ಏನು ಆರ್ಡರ್ಸ್ ಇದೆ ಅದು ಫಾಲೋ ಮಾಡ್ತಾರೆ ಅವರೆಲ್ಲ. ಸರ್ ಎಲ್ಲಿ ಫಾಲೋ ಸರ್? ದಿನಾಲು ಬಂದ್ರೆ ತಾನೇ ಅವರೆಲ್ಲ. ವಿತ್ ಪ್ರೂಫ್ನೂ ಇದೆ ಸರ್, ಬೇಕಾದ್ರೆ ನೋಡ್ಕೊಳ್ಳಿ, CC ಕ್ಯಾಮ್ರಾದಲ್ಲಿ ಎಲ್ಲ ನೋಡ್ಕೊಳ್ಳಿ ಸರ್. ನಾವು ಮತ್ತು ಇನ್ನೊಂದು ಸಲ ಏನು ಮಾಡ್ತಾರೆ ಅವರು, ನಂದು ಡ್ಯೂಟಿ ಇರಲ್ಲ ಸರ್, ಅದು ಸಂಡೇ ದಿನ ಗೌರ್ಮೆಂಟ್ ಹಾಲಿಡೇ ದಿನ ಫೋನ್ ಮಾಡಿ ಮನೆಗೆ ಟಾರ್ಚರ್ ಮಾಡ್ತಾರೆ ಸರ್. ನಮ್ಮನ್ನು ಫ್ಯಾಮಿಲಿ ಅನ್ನೋದು ಇದೆ ಸರ್. ನಮ್ಗೆ ಏನಂತ ಹೇಳ್ತಾರೆ ಸರ್ ಸಂಡೇ ದಿನ ಫೋನ್ ಮಾಡಿ? ಇಲ್ಲಪ್ಪ ಬರ್ಬೇಕು ನೀನು, ನೀ ಬರ್ಲಿಂದ ನಾನು ಬರಲ್ಲ ಅಂತ ಹೇಳ್ತಾರೆ ಸರ್. ಸರ್ ನನಗೆ ಗೌರ್ಮೆಂಟ್ ಒಂದಾದ್ರ ದಿನ ಹಾಲಿಡೇ ಅಂತ ಇದೆ ಸರ್. ಬಾಬಾ ಸಾಹೇಬ್ ಅವರು ಮಾಡಿ ಕೊಟ್ಟಿದ್ದು ಒಂದು ಇದು ಇದೆ. ವಾರದಲ್ಲಿ ಒಂದಿನ ರಜೆ ಬೇಡ ಸರ್. ನಾವು ಮನುಷ್ಯರು ಸರ್, ನಮಗೂ ಫ್ಯಾಮಿಲಿ ಇದ್ದಾರೆ, ಮಕ್ಕಳಿದ್ದಾರೆ ಸರ್ ನಮಗೆ. ಈಗ ತಾವು ಏನ್ ಮನವಿ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀರಿ ತಮ್ಮ HOD ಅವರಿಗೆ? ತಮ್ಮ ಮಾಧ್ಯಮದ ಮುಖಾಂತರ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಸಂಘದಿಂದ ಅಮೃತ ಎಸ್ ಮೊಳಕೆರೆ ಸರ್ ಅವರಿಗೆ ಒಂದು ನನ್ನ ಕಡೆಯಿಂದ ಮನವಿ ಏನಪ್ಪಾ ಅಂತಂದ್ರೆ, ನನಗೆ ಇದರಿಂದ ನ್ಯಾಯ ಕೊಡಿಸ್ಬೇಕು ಸರ್. ಮೊಟ್ಟ ಮೊದಲಿಗಾಗಿ ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ. ಇಲ್ಲಾಂದ್ರೆ ಉಮಾಪುರದಲ್ಲಿ ಆಗಿರ್ತಕ್ಕಂಥದ್ದೇ ಮತ್ತು ಇಲ್ಲೂ ಕೂಡ ಆಗುತ್ತೆ. ನನ್ನೂ ಒಂದು ಕೊನೆ ಏನೇನು ಸರ್ ನನಗೆ ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಸರ್ ನಮ್ಮ ಮನೆಯಲ್ಲೂ ಕೂಡ ಫ್ಯಾಮಿಲಿ ಇದ್ದಾರೆ ಸರ್. ವಾರದಲ್ಲಿ ಒಂದಿನಾದ್ರೂ ಬೇಕಾಗಲ್ಲ ಸರ್ ನಮಗೆ. ಅವರು ಯಾರು ಕೂಡ ಬರೋದಿಲ್ಲ ಸರ್. ಅವರು ನೀವು